ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಗೆ ಬಂದೆ? ಆಟೋದಲ್ಲಿ ಬಂದಿ? ಅತ್ತೆ, ಅದು ನಿಮ್ಮ ಮಗನೇ ಬಿಟ್ಬಿಟ್ಟು ಹೋದ್ರು. ಸಂತು ಬಂದಿದ್ಲ? ಮತ್ತೆ ಒಳಗೆ ಕರ್ಕೊಂಬರ್ಬೋದಿತ್ತಲ್ಲಮ್ಮ. ಚೆನ್ನಾಗಿ ಹೇಳ್ತೀರಾ ಅತ್ತೆ. ನೀವು ನೆಮ್ಮದಿಯಾಗಿ ಪೂಜೆ ಮಾಡ್ತಾ ಇದ್ದೀರಾ, ಪೂಜೆ ಮಾಡಿ. ನಿಮ್ಮ ಮಗ ಇಲ್ಲಿ ಬಂದರೆ ಗಣಹೋಮ ನಡೆಯೋ ಬದಲು ರಣಹೋಮ ನಡೆಯುತ್ತೆ. ಎಲ್ಲರೂ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳು. ಇಷ್ಟು ಒಳ್ಳೆ ಜನ ಇರೋ ಜಾಗದಲ್ಲಿ ಎಲ್ಲ ಹಾಳಾಗೋಗ್ಲಿ ಅಂತ ಹೇಳೋರು ಯಾಕೆ ಬೇಕು ಅತ್ತೆ? ಅದಕ್ಕೆ ಅವ್ರ ಹತ್ರ ನಿಮ್ಮ ಮನೆಗೆ ವಾಪಸ್ ಹೋಗಿ ಅಂತ ಅಂದೆ. ಅತ್ತೆ, ಮಾವ, ಕ್ಷಮಿಸಿ, ನಾನು ಸ್ವಲ್ಪ ತುರ್ತಾಗಿ ಹೊರಡಬೇಕಾಗಿ ಬಂದಿದೆ. ನಾನು ಹೋಗ್ಬರ್ತೀನಿ. ಅಳಿ ಅಂದರೆ ಇಲ್ಲೇನಾದರೂ ತೊಂದರೆ ಆಗ್ತಾ ಇದೆಯಾ ನಿಮ್ಗೆ ಇರೋದಕ್ಕೆ? ಇಲ್ಲ ಮಾವ, ಜಾಮಿಯವ್ರು ನನ್ನ ಜೊತೆಗಿದ್ದಿದ್ರೆ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಇದ್ಬಿಡ್ತಿದ್ನೋ ಏನೋ. ಆದರೆ ಅವ್ರಿಲ್ಲದೆ ನನಗಿಲ್ಲಿರಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಕನ್ಸ್ಟ್ರಕ್ಷನ್ ಕಡೆಯಿಂದ ಫೋನ್ ಕೂಡ ಬಂದಿತ್ತು, ಅರ್ಜೆಂಟಾಗಿ ಬನ್ನಿ ಅಂತ. ಇನ್ನೊಂದ್ಸಲಿ ಬರ್ತೀನಿ ಮಾವ. ಇನ್ನೊಂದು 2 ನಿಮಿಷ ಮಂಗಳಾರತಿ ಆಗ್ಬಿಡ್ತೇವೆ, ಸ್ವಲ್ಪ ಪ್ರಸಾದ ತೊಗೊಂಡೋಗಿರಿ. ನೀವೆಲ್ಲರೂ ಸಾಂಗವಾಗಿ ಪೂಜೆ ಮುಗಿಸಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾನು ಹೋಗಿ ಬರ್ತೀನಿ. ಜಾನು, ಏನು ಯೋಚನೆ ಮಾಡ್ತಿದ್ಯಾ? ನಡಿ ಹೋಗೋಣ. ನಾನಿವಾಗ ಹೋಗೋದು ಸರಿ? ನಾನು ಇದೇನು ಜಾನು ಹಿಂಗೆ ಹೇಳ್ತಿದ್ಯಾ? ನಿಮ್ಮ ಅಪ್ಪ ಅಮ್ಮ ನಿನ್ನ ನೋಡಿದ್ರೆ ಖುಷಿ ಪಡ್ತಾರೆ. ನಂಗೆ ಯಾಕೋ ಹಾಗೆ ಅನಿಸ್ತಿಲ್ಲ ವಿಶ್ವ. ನಾನು ಸತ್ತಿದ್ದೀನಿ ಅಂತ ಅವ್ರು ಇವಾಗ ನೆಮ್ಮದಿಯಾಗಿದ್ದಾರೆ. ಈಗ ನಾನು ಅವ್ರ ಕಣ್ಮುಂದೆ ಹೋಗಿ ಇನ್ನಷ್ಟು ಕಷ್ಟ ಕೊಡ್ಲಾ ಹೇಳು? ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಏನಂತ ಉತ್ತರ ಕೊಡಲಿ? ನಂಗೆ ಯಾಕೋ ಬೇಡ ಅನಿಸ್ತಿದೆ. ಜಾನು, ಹಿಂಗೆಲ್ಲ ಮಾತಾಡ್ಬೇಡ. ಯಾರಿಗೂ ಗೊತ್ತಿಲ್ದಂಗೆ ತಲೆ ಮರೆಸ್ಕೊಂಡು ಬದುಕೋಕ್ಕಿಂತ ಇರೋ ವಿಷಯನ ಎಲ್ಲರ ಹತ್ರ ಹೇಳ್ಕೊಂಡ್ರೆ ಮುಂದಿನ ಬದುಕಿಗೆ ದಾರಿ ಆಗುತ್ತಲ್ವ. ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ ಇರೋ ವಿಷಯ ಹೇಳ್ಕೊಂಡ್ರೆ ಅವ್ರು ಅದನ್ನು ಅರ್ಥ ಮಾಡಿಕೊಂಡು ಅರ್ಥ ಇಲ್ಲದೆ ಬದುಕ್ತಿರೋ ನಿನ್ನ ಜೀವನಕ್ಕೆ ಅರ್ಥ ಸಿಗುವಾಗ ಮಾಡ್ತಾರಲ್ವ. ಜಾನು, ನೀನೇನು ಯೋಚನೆ ಮಾಡಬೇಡ. ನನ್ನ ಮಾತು ನಂಬು, ನಿಮ್ಗೆ ಒಳ್ಳೇದೇ ಆಗುತ್ತೆ. ನಡಿ ಹೋಗೋಣ. ನೋಡುತ್ತೀಯಾ, ನಾವಿವಾಗ ಏನಾದರೂ ಅಲ್ಲಿ ಹೋಗಿದ್ದಿದ್ರೆ ಎಂಥ ಅನಾಹುತ ಆಗ್ತಿತ್ತು ನೋಡು. ಏನಿಲ್ಲ ಜಾನು, ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರಲ್ಲ. ಅವ್ರು ಹೋಗಾಯ್ತು, ಆ ಭಗವಂತನೇ ನಿನ್ನನ್ನು ಕಾಪಾಡಿದ್ದಾನೆ. ಬಾಯಿಗೆ ನಾವು ಹೋಗೋಣ. ಏನೆಲ್ಲ ಜೋರ ಪೂಜೆ ಮಾಡ್ತಾ ಇರಾ? ಬನ್ರಿ ಆಚೆಗೆ. ಅಯ್ಯೋ, ಇದೇನಿದು? ಇವ್ರ ಹತ್ರ ಬರಬೇಡಿ ಅಂತಂದ್ರೂ ಮತ್ತೆ ಬಂದಿದಾರಲ್ಲ.
ಏನು ರದ್ದಂತ ಮಾಡ್ತಾರೋ. ಸಂತು, ರೀ ನೀವು ಯಾಕ್ರಿ ಬಂದ್ರಿ? ಸುಮ್ಮನೆ ಏನಪ್ಪ ಎಲ್ಲರೂ ಸೇರಿ ಗಣೇಶನ್ ಕೂರಿಸಿ ಸಂತೋಷವಾಗಿ ಪೂಜೆ ಮಾಡ್ತಾ ಇದ್ದೀರಾ? ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅನ್ನೋಗಾಯ್ತು. ರೀ ನಿಮ್ಮ ಹತ್ರ ಬರಬೇಡಿ ಅಂತ ತಾನೇ ನಾನು ಹೇಳ್ಬಿಟ್ಟು ಬಂದಿದ್ದು. ಮತ್ತೆ ಯಾಕ್ರಿ ಬಂದ್ರಿ ನೀವು? ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಆಯ್ತು. ಇಲ್ಲಾಂದ್ರೆ ಈ ನಡೆಯೋ ಹಬ್ಬದ ಬದಲು ನೀನು ಮಾರಿ ಹಬ್ಬ ಮಾಡ್ಬೇಕಾಗುತ್ತೆ. ಇದು ಅಪ್ಪ ಮಗನ ವಿಷಯ. ನಾನು ಮಾತಾಡ್ತಿದ್ದೀನಿ ತಾನೆ, ಸುಮ್ಮನೆ ಇರು. ಬಾವಾ, ಒಳಗೆ ಪೂಜೆ ನಡೀತಿದೆ, ಈಗ ಯಾಕೆ ಏನೇನೋ ಮಾತಾಡೋದು? ಬನ್ನಿ ಒಳಗೆ ಪೂಜೆ ಮುಗಿಸಮ್ಮ. ಸಿದ್ದವರೇ, ದಯವಿಟ್ಟು ಸುಮ್ಮನೆ ನಿಂತ್ಕೊಳ್ಳಿ, ನೀವೇನು ಮಾತಾಡ್ಬೇಡಿ. ಏನಪ್ಪ, ನಮಗೊಂದು ಮಾತು ಹೇಳ್ಬೇಕು ಅಂತ ಅನ್ಸಿಲ್ವಾ ನಿಮ್ಗೆ? ಯಾಕೆ ಅವ್ರಿರೋದು ನಿನಗೆ ಗೊತ್ತಿರ್ಲಿಲ್ವಾ? ಅವ್ರಿಗೆ ಹೇಳ್ದೆ ಮನೆ ಗೃಹ ಪ್ರವೇಶ ಮಾಡ್ಕೊಂಡೆಲ್ಲ, ಆಗ ಅವ್ರು ಬಂದು ಹೀಗೆ ಕೇಳಿದ್ರಾ? ಕೇಳಲಿಲ್ಲ, ಆದ್ರೆ ಬಂದು ಹಾಳು ಮಾಡಿದ್ರಲ್ಲ. ಅದು ನಿನ್ನಿಂದಾನೆ ತಾನೇ ಆಗಿದ್ದು. ನೋಡು ಭಾವನಾ, ನೀನು ಸುಮ್ಮನೆ ನಿಂತ್ಕೋ. ನಾನು ಅಪ್ಪನ ಹತ್ರ ಮಾತಾಡ್ತಿದ್ದೀನಿ, ಏನು ಮಾತಾಡ್ಬೇಡ. ಅವನಾ ಸುಮ್ಮನೆ ಇರಮ್ಮ. ಅದೇನು ಕೇಳಬೇಕೋ ಕೇಳಪ್ಪ, ಹೇಳ. ಈ ಸೈಟು ನಿಮ್ದೇ ತಾನೆ, ನಮಗೂ ಅದ್ರಲ್ಲಿ ಪಾಲು ಸಿಗ್ಬೇಕಲ್ವಾ? ಇಬ್ರು ಮಕ್ಕಳು ಇದೀವಿ ಅನ್ನೋದನ್ನ ಮರ್ತು ಬಿಟ್ರ ನೀವು? ನಮಗೂ ಸಮನಾಗಿ ಹಂಚ್ಬೇಕು ತಾನೆ. ಈ ಶೆಡ್ ಮಾಡ್ಕೊಂಡು ಆರಾಮಾಗಿದ್ಬಿಟ್ರೆ, ಅಥವಾ ನೀವು ಬೇಕಾದವರಿಗೆ ಎಲ್ಲದನ್ನು ಬರ್ಕೊಡೋ ಪ್ಲಾನ್? ಸಂತು, ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನೋಡು, ಪೂಜೆ ನಡೀತಾ ಇದೆ, ಒಳಗ್ ಬಾ, ಪೂಜೆ ಮುಗಿಸ್ಕೊಂಡು ಹೋಗುವಂತೆ. ನೋಡಮ್ಮ, ಹಬ್ಬ ಮುಂದಿನ ವರ್ಷ ಮಾಡ್ಬೋದು. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಸಂತು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀನಿ. ಎಲ್ಲ ಬಂದಿದ್ದಾರೆ, ನೀನು ಸಮಯಕ್ಕೆ ಸರಿಯಾಗಿ ಬಂದಿದ್ದೀಯ. ಬಾ, ಪೂಜೆ ಮಾಡು. ಪೂಜೆ ಆದ್ಮೇಲೆ ಕೂತ್ಕೊಂಡು ಮಾತಾಡೋಣ. ಆದ್ರೆ ಪೂಜೆಗೆ ಅಡ್ಡಿಪಡಿಸ್ಬೇಡಪ್ಪ. ನೀವು ಮಾತ್ರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತೀರಾ, ನಾನು ಎಲ್ರಿಗೂ ಕೆಟ್ಟದಾಗ್ಲಿ ಅಂತ ಪೂಜೆ ಮಾಡ್ತೀನಾ? ಲಕ್ಷ್ಮೀ